ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ನಿಂಗಮ್ಮಜ್ಜಿ ದೇವಯಾನಿ ಹತ್ರ ದೇವಯಾನಿಗೆ 1 ನಿಮಿಷ ಇಲ್ಬಾ ಅಂತ ಹೇಳ್ತಾರೆ. ಆಗ ದೇವಯಾನಿ, ಏನಪ್ಪ ಈ ಮುದುಕಿ ಮತ್ತೆ ಕರಿತಾ ಇದ್ದಾಳಲ್ಲ, ಇನ್ನೇನು ಕಾದಿದೆಯೋ, ನನಗೆ ಅಂತೂ ಇಲ್ಲಿ ಟೆನ್ಷನ್ ಆಗ್ತಿದೆ. ನೋಡು ದೇವಯಾನಿ, ನಿನಗೊಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ದೇವಯಾನಿ, ಈ ಮುದುಕಿ ಮತ್ತೆ ಅಡುಗೆ ಕೆಲಸ ಕೊಡ್ತಾಳೇನೋ, ಒಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅಂತ ದೇವಯಾನಿ ಟೆನ್ಷನ್ ಆಗ್ತಾರೆ. ಆಗ ನಿಂಗಮ್ಮಜ್ಜಿ, ನೋಡು ದೇವಯಾನಿ, ನಿನಗೆ ದೊಡ್ಡದೇನು ಕೆಲಸ ಕೊಡಲ್ಲ, ಅದರಲ್ಲೂ ಅಡುಗೆ ಕೆಲಸ ಕೊಡಲ್ಲ ಬಿಡು, ಯಾಕಂದರೆ ನಿನ್ನ ಅಡುಗೆ ನನಗೆ ತಿನ್ನೋಕ್ಕಾಗಲ್ಲ ಅಂತ ಇಲ್ಲಿ ಲಿಂಗಮ್ಮಜ್ಜಿ ಹೇಳ್ತಾರೆ. ಆಗ ದೇವಯಾನಿ ಸಮಾಧಾನ ಆಗುತ್ತೆ. ಏನತ್ತೆ ಅದು ಅಂತ ಕೇಳ್ತಾರೆ. ನೋಡು ದೇವಯಾನಿ, ನಾನು ಹೇಳೋ ಒಂದು ಪುಷ್ಪ, ಆ ಹೂವನ್ನು ತಗೊಂಡು ಬರಬೇಕು ನೀನು ಅಂತ ಹೇಳ್ತಾರೆ. ಆಗ ದೇವಯಾನಿ, ಸರಿ, ಎಲ್ಲಿ ಸಿಗುತ್ತೆ ಅದು ಅಂತ ದೇವಯಾನಿ ಕೇಳ್ತಾರೆ. ಆಗ ಅಲ್ಲಿ ಲಿಂಗಮ್ಮಜ್ಜಿ ಎಲ್ಲವನ್ನು ಹೇಳ್ತಾರೆ. ಅಷ್ಟಕ್ಕೂ ಆ ಹೂ ಯಾಕಂತ ಇಲ್ಲಿ ದೇವಯಾನಿ ಕೇಳ್ತಾರೆ. ನೋಡು, ಇಲ್ಲಿಂದ ಹೋಗೋ ತನಕ ನಮ್ಮ ಶಾರದಾ ಇವತ್ತಲ್ಲ ನಾಳೆನೇ ಸರಿಯಾಗ್ತಾಳೆ. ಆ ಹೂವಿಂದ ನನಗೆ ಬೇಕು, ಮೊದಲು ಆ ಹೂವನ್ನ ತಗೊಂಡು ಬಾ ಅಂತ ಹೇಳ್ತಾರೆ. ಆಗ ದೇವಯಾನಿ ಸರಿ ಅಂತ ಅಲ್ಲಿಂದ ಹೋಗ್ತಾರೆ. ಈ ಕಡೆ ನಿಂಗಮ್ಮಜ್ಜಿ, ಒಟ್ಟಿನಲ್ಲಿ ಶಾರದಾ ಸರಿ ಮಾಡಬೇಕು, ಆ ಹೂವಿನಿಂದ ಖಂಡಿತವಾಗ್ಲೂ ಶಾರದಾ ಮಾತಾಡ್ತಾಳೆ, ಮೊದಲಿನ ಥರ ಆಗ್ತಾಳೆ, ತುಂಬ ಒಳ್ಳೆಯವಳು, ಒಟ್ಟಿನಲ್ಲಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗಬೇಕು ಅಂತ ನಿಂಗಮ್ಮಜ್ಜಿ ಯೋಚಿಸ್ತಿರ್ತಾರೆ. ಈ ಕಡೆ ದೇವಯಾನಿ, ಇದೇನಿದು, ಈ ಶಾರದಾಗೆ ಹೂವನ್ನು, ಹಾಗಾದರೆ ಇವಳು ಸರಿ ಹೋಗಿಬಿಟ್ರೆ ಆಮೇಲೆ ನನ್ನ ಕತೆ ಏನು, ಅಯ್ಯೋ ದೇವರೇ, ನಾನು ಏನು ಮಾಡಲಿ ಈಗ, ಒಟ್ಟಿನಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡೇ ಬಿಟ್ನಲ್ಲ, ಈ ಹೂ ತಗೊಂಡು ಕೊಟ್ಟರೆ ಶಾರದಾ ಹಳೆ ನೆನಪು ಬರುತ್ತೆ, ಹೂ ತರಲ್ಲ ಅಂದರೆ ಈ ಮುದುಕಿ ನನ್ನನ್ನಂತೂ ಸಾಯಿಸೇ ಬಿಡ್ತಾಳೆ, ನಾನು ಏನು ಮಾಡಲಿ ಅಂತ ನಿಂಗಮ್ಮಜ್ಜಿ ಇಲ್ಲಿ ದೇವಯಾನಿ ತುಂಬಾ ಟೆನ್ಷನ್ನು ಆಗ್ತಾ ಇರ್ತಾಳೆ. ಚಂದ್ರಿಕಾ ಅಂತೂ ತುಂಬಾ ಕೋಪದಲ್ಲಿರ್ತಾಳೆ. ಇಲ್ಲ, ಇವರೆಲ್ಲ ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು. ಅಲ್ಲ, ಒಂದು ವೇಳೆ ಈ ಮುದುಕಿ ಏನಾದರೂ ಈ ಸಂಗೀತಂಗೆ ಆಸ್ತಿನೆಲ್ಲ ಕೊಟ್ಬಿಟ್ರೆ, ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಒಂದು ವೇಳೆ ಅವಳು ಇಲ್ಲೇ ಇದ್ಬಿಟ್ರೆ ಆಮೇಲೆ ಈ ಮನೆ, ಆಸ್ತಿ, ಜವಾಬ್ದಾರಿ ಎಲ್ಲ ಕೂಡ ರಾಮಣ್ಣಂಗೆ ಹೆಸರಿಗೆ ಬರುತ್ತೆ. ಅದೇ ಅಲ್ಲದೆ ಸಂಗೀತ ಈ ಮನೆ ಜವಾಬ್ದಾರಿನ ನಡೆಸ್ಬಿಡ್ತಾಳೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಇಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ಅಂತ ಹೇಳಿ ಅವ್ರನ್ನ ಕಳಿಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ, ಈ ಕಡೆ ನಿಂಗಮ್ಮಜ್ಜಿ ಬೇಕು ಅಂತಾನೆ ಇಲ್ಲ ಸಲ್ಲದನ್ನೆಲ್ಲ ಮೆಡಿಸನ್ ಕೊಟ್ಟಿರ್ತಾರೆ ಚಂದ್ರಿಕಾ ಅವರು. ಆದರೆ ಅದು ಯಾರಿಗೂ ಕೂಡ ಗೊತ್ತಿರೋದ. ಮತ್ತು ಈ ಕಡೆ ಭೂಮಿ ಅಂತೂ ಅದೇನಾದರೂ ಸರಿ ಇಲ್ಲಿಂದ ಹೋಗೋ ತನಕ ಸಾಹೇಬ್ರ ಜೊತೆ ಚೆನ್ನಾಗಿ ಮಾತಾಡಬೇಕು. ನಾನು ಸಾಹೇಬ್ರ ಜೊತೆ ನನ್ನ ಪ್ರೀತಿನೆಲ್ಲ ಹೇಳ್ಕೋಬೇಕು. ಆಮೇಲೆ ಖಂಡಿತವಾಗಿಯೂ ಸಾಹೇಬರು ಕೂಡ ಅವರ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ತಾರೆ. ಹೇಗೆ ನಾನು ಹೇಳ್ಕೊಳ್ಳಿ, ಹೇಗೆ ಮಾತಾಡಲಿ, ನಾನು ಅವ್ರ ಜೊತೆ ನನ್ನ ಮನಸ ಬಿಚ್ಚಿ ಮಾತಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಂತ ಭೂಮಿ ಅಂದ್ಕೊತಿದ್ರೆ, ಈ ಕಡೆ ಅಜಿತ್ ಕೂಡ ಆದರೂ ಭೂಮಿನ ಬಿಟ್ಟೋರೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಟು ನಾನಿರಲ್ಲ, ಭೂಮಿ ಯಾವತ್ತೂ ನನ್ನ ಹೆಂಡ್ತಿನೇ, ಶಾಶ್ವತವಾಗಿ ಭೂಮಿ ನನ್ನ ಹೆಂಡ್ತಿಯಾಗಿರಬೇಕು. ಹೇಗಾದರೂ ಮಾಡಿ ಇಲ್ಲಿಂದ ಹೋಗೋ ತನಕ ಆದರೂ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡು ನಾನು ಮತ್ತು ಭೂಮಿ ಒಂದಾಗಬೇಕು. ಭೂಮಿ, ಯಾವತ್ತಿದ್ರೂ ನೀನೇ ನನ್ನ ಹೆಂಡ್ತಿಯಾಗು. ಭೂಮಿ, ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಭೂಮಿ ನೀನು. ಇಲ್ಲ ಭೂಮಿ, ಇವತ್ತು ಏನಾದರೂ ಸರಿ ನನ್ನ ಮನಸ್ಸಲ್ಲಿ ಪ್ರೀತಿನ ನಿನ್ನ ಮುಂದೆ ಹೇಳ್ಕೊಂಡೇ ಹೇಳ್ಕೊಳ್ತೀನಿ. ಹಾಗೆ ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರೋ ವಿಷಯನ ಕೂಡ ಹೇಳಬೇಕು ಭೂಮಿ. ಭೂಮಿ ಹತ್ರ ಯಾವತ್ತಿದ್ರೂ ಈ ಅಜಿತ್ಗೆ ಸೇರಬೇಕಾದವಳು ಅಂತ ಅಜಿತ್ ತನ್ನ ಮನಸ್ಸಲ್ಲಿನೇ ಭೂಮಿನ ನೆನೆಸ್ಕೊಂಡು ಭೂಮಿ ಬಗ್ಗೆನೇ ಕನಸು ಕಾಣ್ತಾ ಇರ್ತಾಳೆ. ಈ ಕಡೆ ಭೂಮಿನೂ ಅದೇ ರೀತಿ ಅಜಿತ್ ಬಗ್ಗೆ ಯೋಚನೆ ಮಾಡಿಕೊಂಡು ಕನಸನ್ನ ಕಾಣ್ತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ಸಾಹೇಬ್ರನ್ನ ದೂರ ಮಾಡ್ಕೋಬಾರ್ದು ಅಂತ ಭೂಮಿ ಅಂದ್ಕೊಳ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಅಂತೂ ಈ ಪುಷ್ಪನ, ಈ ಹೂನ ಖಂಡಿತವಾಗ್ಲೂ ಕೊಟ್ಟರೆ ಖಂಡಿತವಾಗ್ಲೂ ಶಾರದಾಗೆ ಹಳೆ ನೆನಪು ಬಂದು ಬಿಡುತ್ತೆ. ಇಲ್ಲ, ಬರಬಾರ್ದು ಅಂದರೆ ಏನಾದರೂ ಮಾಡಬೇಕಲ್ಲ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇಲ್ಲಿ ಅಜಿತ್ಗೆ ಕಾಲ್ ಮಾಡ್ತಾರೆ. ಅಣ್ಣ, ಇಷ್ಟು ದಿನ ನಿಂಗವ್ವಜ್ಜಿ ಒಂದು ಟ್ಯಾಬ್ಲೆಟ್ ಕೊಡ್ತಾ ಇದ್ರಲ್ಲ, ಅದರಲ್ಲಿ ಸ್ಲೋ ಪಾಯ್ಸನ್ ಇದೆ, ಅದನ್ನ ಯಾರೋ ಕೊಡ್ತಾ ಇದ್ದಾರೆ, ಅವರು ಊಟದಲ್ಲಿ ಅಂದರೆ ಬೆರೆತು ಹೋಗಿದೆ, ಆ ಮಾತ್ರೆಯಲ್ಲಿ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ. ಸರಿ, ಅಜ್ಜಿನೇ ಅಂತ ನಾನು ಕಂಡು ಹಿಡಿತೀನಿ ಅಂತ ಫೋನ್ನ ಕಟ್ ಮಾಡ್ತಾರೆ. ಈ ಕಡೆ ಅಜಿತ್ ಬಂದುಬಿಟ್ಟು, ಅಲ್ಲ ಅಜ್ಜಿ, ನಿನಗೆ ದಿನ ಮೆಡಿಸಿನ್ ಯಾರು ಕೊಡ್ತಾರೆ,
ಅಂತ ಹೇಳ್ತಾರೆ. ಆಗ ಅದು ಇನ್ಯಾರಪ್ಪ ನನ್ನ ಮಗಳು ಚಂದ್ರಿಕಾ ಅಂತ ನಿಂಗಮ್ಮಜ್ಜಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಅಜಿತ್ಗೆ ಶಾಕ್ ಆಗುತ್ತೆ. ಹಾಗಾದರೆ ಈ ಚಂದ್ರಿಕಾ ಅವರೇ ಅಜ್ಜಿಗೆ ಏನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಏನೋ ಉದ್ದೇಶ ಇದೆ ಅಂತ ಇಲ್ಲಿ ಚಂದ್ರಿಕಾನೇ ನೋಡ್ತಾ ಇರ್ತಾನೆ ಅಜಿತ್. ಆಗ ಚಂದ್ರಿಕಾಂಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ತಗ್ಲಾಕೊಂಡೆ ಏನೋ, ಒಂದು ವೇಳೆ ಸಿಕ್ಕಾಕೊಂಡ್ರೆ ನನ್ನ ಕತೆ ಏನಪ್ಪ ಅಂತ ಟೆನ್ಷನ್ ಆಗ್ತಾರೆ. ಅದೇ ರೀತಿ ಈ ಕಡೆ ಮತ್ತೆ ಇಲ್ಲಿ ದೇವಯಾನಿ ಹೂವನ್ನು ತಗೊಂಡು ಬರ್ತಾರೆ. ಹೂವನ್ನು ತಂದಾಗ ಇಲ್ಲಿ ನಿಂಗಮ್ಮಜ್ಜಿ ಆ ಹೂವಿನ ಕಷಾಯ ಮಾಡ್ತಾರೆ. ಕಷಾಯ ಮಾಡಿಬಿಟ್ಟು ಮನೆಯವರೆಲ್ಲರ ಮುಂದೆ ತರ್ತಾರೆ. ಆಗ ಏನಾಯಿತು, ಏನಿದು ಅಂತ ಇಲ್ಲಿ ಎಲ್ಲರೂ ಕೇಳಿದಾಗ ಇದು ಕಷಾಯ, ಈ ಹೂವಿನ ಕಷಾಯ ಕುಡಿದ್ರೆ ನಮ್ಮ ಶಾರದಾಗೆ ಹಳೆ ನೆನಪು ಬರುತ್ತೆ, ನಮ್ಮ ಶಾರದಾ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಮನೆಯವರೆಲ್ಲ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಸಂಗೀತ್ಗೆ ಶ್ರವಣ್ ಅಂತೂ ತುಂಬಾ ಖುಷಿ ಪಡ್ತಾರೆ. ಶಾರದಾ ಇದನ್ನು ಕುಡಿದು, ಶಾರದಾ ನಿನ್ನೆ ಒಳ್ಳೆಯದಕ್ಕೆ ತಂದಿದ್ದೀನಿ, ನಿನಗೆ ಹಳೆ ನೆನಪು ಬರಬೇಕು ಶಾರದಾ ಅಂತ ನಿಂಗಮ್ಮಜ್ಜಿ ಶಾರದಂಗೆ ಕುಡಿಸ್ತಾರೆ. ಅದನ್ನು ನೋಡಿ ದೇವಯಾನಿ ತುಂಬಾ ಭಯ ಆಗ್ತಾ ಇರುತ್ತೆ. ಆಯಿತು, ಸಿಕ್ಕಾಕೊಂಡ್ಬಿಟ್ಟೆ, ಮುಗೀತು ನನ್ನ ಕತೆ ಅಂತ ಹೇಳಿ ಟೆನ್ಷನಲ್ಲಿ ಒದ್ದಾಡ್ತಿರ್ತಾಳೆ. ಈ ಕಡೆ ನಿಂಗಮ್ಮಜ್ಜಿ ಮಾಡಿರೋ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತೆ. ಶಾರದಾಗೆ ಮತ್ತೆ ಹಳೆ ನೆನಪು ಬಂದೇ ಬಿಡುತ್ತೆ. ಇನ್ನು ದೇವಯಾನಿ ಕತೆ ಏನಾಗುತ್ತೆ, ದೇವಯಾನಿ ಬಣ್ಣನ ಶಾರದಾ ಬಯಲು ಮಾಡ್ತಾರಾ ನೋಡಬೇಕು. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.